ನಮ್ಮಲ್ಲಿ ನೆಚ್ಚಿನ ನಾಯಕರಾಗಿರುವಂತಹ ಈ ಫೈಲ್ ನಾವು ಲ್ಯಾಬ್ಗೆ ಫಾರ್ವರ್ಡ್ ಮಾಡ್ತೀವಿ. ಸೊ ಅಲ್ಲಿಂದನೇ ಮಾಡಿ ಕಳಿಸ್ಬಿಡ್ತಾರೆ. ಹೌದು. ಇಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಇದು ಎಷ್ಟು ಅಕ್ಯುರಸಿ ಇದೆ ಇದು? ಸರ್ ಅರೌಂಡ್ 99%. ಬಟ್ ಇದು ಯಾವ ಕಂಪ್ನಿ ತಗೊಂಡಿಲ್ಲ. ಬಟ್ ಏನಪ್ಪ ಅಂದ್ರೆ ಪೇಷಂಟ್ಗೆ ಇದು ಇಲ್ಲಿ ಏನೇನು ಸರ್ವಿಸಸ್ ಮಾಡ್ತೀವಿ? ಎಲ್ಲ ಆಲ್ ಡೆಂಟಲ್. ಆಲ್ ಸರ್ ಇಂಪ್ಲಾಂಟ್ಸ್ ಆರ್ ಸ್ಪೆಷಾಲಿಟಿ. ಇಂಪ್ಲಾಂಟ್ಸ್ ಬಿಟ್ಟು ಎಲ್ಲ ಸರ್ವಿಸ್ ಮಾಡ್ತೀವಿ. ಡೆಂಟಿಸ್ಟ್ರಿ ಇಸ್ ನಾಟ್ ಎಕ್ಸ್ಪೆನ್ಸಿವ್, ನೆಗ್ಲೆಕ್ಟಿಂಗ್ ಈಸ್ ಅಂದ್ರೆ ಅರ್ಥ ನಾವು ಯಾವಾಗಲೂ ಡೆಂಟಿಸ್ಟ್ರಿ ಕಾಸ್ಟ್ಲಿ ಅಂತೀವಿ, ಸತ್ಯವಾಗ್ಲೂ ಆಗಲ್ಲ. ನೀವು ಯಾವುದೇ ಮೆಡಿಕಲ್ ಪ್ರೊಫೆಷನ್ ತಗೊಳ್ಳಿ, ಅದರಲ್ಲಿ ನಾವು ಎಷ್ಟು ಬೇಗ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಡ್ತೀವೋ ಅಷ್ಟು ಬೇಗ ನಮಗೆ ಗುಣ ಆಗುತ್ತೆ. ಇವನ್ ಕ್ಯಾನ್ಸರ್ ಕೂಡ ಕ್ಯೂರೇಬಲ್ ಅನ್ನೋ ಕಾರಣಕ್ಕೆ ಫಸ್ಟ್ ಸ್ಟೇಜಲ್ಲೇ ಹೋದರೆ ಆಗುತ್ತೆ ಅಂತ ಅದನ್ನ ಬೆಲೆ ಗೊತ್ತಿದೆ. ಹಾಗೆ ಸ್ಟಿಚಿಂಗ್ ಟೈಮ್ ಸೇವ್ಸ್ ಟೈಮ್ ಅಂತ ಹೇಳ್ತೀವಿ. ಅಂದರೆ ನಾವು ಯಾವುದೇ ಒಂದು ಬಟ್ಟೆ ಒಂದು ಹೊಲಿಗೆ ಹೋದಾಗ ಹೊಲಿಸೋದು ಎಷ್ಟು ಸುಲಭ, ಅದು ಹೋದಾಗ ಎಷ್ಟು ಕಷ್ಟ. ಅಂದರೆ ಯು ಹ್ಯಾವ್ ಟು ಗೋ ಟು ಡೆಂಟಿಸ್ಟ್ ಆರ್ ಎನಿ ಮೆಡಿಕಲ್ ಪ್ರೊಫೆಷನ್ ಆಸ್ ಅರ್ಲಿ ಆಸ್ ಪಾಸಿಬಲ್. ನಮ್ಮ BDI ಶುರುವಾಗಿದ್ದು 30 ವರ್ಷದ ಹಿಂಭಾಗದಲ್ಲಿ. ವಿ ಆಲ್ವೇಸ್ ಬಿಲೀವ್ ಇನ್ ಅಪ್ಗ್ರೇಡಿಂಗ್ ನಾಲೆಡ್ಜ್ ಆ್ಯಂಡ್ ಟೆಕ್ನಾಲಜಿ. ಅದೇ ಕಾರಣಕ್ಕೆ ಇವತ್ತು ನಮ್ಮ ಕ್ವಾಲಿಟಿ ಮಂತ್ರ ಇಟ್ಕೊಂಡು ಈ ಒಂದು ಡಿಜಿಟಲ್ ಅಂತ ಶುರು ಮಾಡ್ತೀವಿ. ನಾನಿವಾಗ ನಮ್ಮ ಸ್ಟೇಟ್ ರಿಜಿಸ್ಟರ್ ತೋರಿಸಿದೆ ಆಗಿರ್ಬೋದು. ನೀವೆಲ್ಲೇ ಹೋಗಿ ಅಲ್ಲಿ ಮೆಜರ್ಮೆಂಟ್ ತೊಗೊಳ್ಬೇಕು ಅಂದರೆ ಒಂದು ಅರ ಸಾಹಸ ಇರುತ್ತೆ. ಡಾಕ್ಟರ್ ಗ್ಲೌಸ್ ಕೈ ಹಾಕ್ಕೊಂಡು ಬಾಯಲ್ಲಿ ಟ್ರೈ ಹಾಕಿ ಅಳತೆ ತಗೊಳ್ತಾ ಇರ್ತಾರೆ. ಇದು ತಪ್ಪಲ್ಲ, ಇದು ನಡೆದು ಬಂದ ದಾರಿ. ಈಗ ಅದನ್ನೇ ಡಿಜಿಟಲೈಸ್ ಮಾಡಿದ್ವಿ. ಅಂದರೆ ನಿಮ್ಮ ಫೋಟೋಗಳನ್ನು ತಗೊಂಡು ಸ್ಟಿಚ್ ಮಾಡಿ ಅದನ್ನು ಲ್ಯಾಬಲ್ಲಿ ಕಳಿಸ್ಕೊಡ್ತೀವಿ. ಅಲ್ಲಿಂದ ನಮಗೆ ಕ್ಯಾಟ್ ಕ್ಯಾಮ್ ಟೆಕ್ನಾಲಜಿ ಮುಖಾಂತರ ಇದು ವರ್ಕ್ ಆಗಿ ಬರುತ್ತೆ. ನೀವೇ ಯೋಚನೆ ಮಾಡಿ, ಇವತ್ತು ನಾವೇನು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ, ಯಾವ ದೇಶಗಳನ್ನು ಸಂಪರ್ಕ ಮಾಡ್ತಿದ್ದೀವಿ, ಅದೇ ರೀತಿ ಇಲ್ಲೂ ಕೂಡ ಆಗಲಿಕ್ಕೆ ಸಾಧ್ಯ ಇದೆ. ಆದರೆ ಒಂದು ಮಾತೆಲ್ಲ ಬಯಸ್ತೀನಿ, ಸರ್ ಇವತ್ತು ಕ್ಲಿನಿಕ್ ಉದ್ಘಾಟನೆ ಆಗಿದೆ, ಏನು ಉದ್ದೇಶ ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ತೇಜಸ್ವಿ ಸೂರ್ಯರವರು ವಿಜಯ ಡೆಂಟಲ್ ಇಂಟರ್ನ್ಯಾಷನಲ್ ಡಿಜಿಟಲ್ ಡೆಂಟಲ್ ಕ್ಲಿನಿಕ್ ಗಿರಿನಗರದ 3ನೇ ಶಾಖೆಯನ್ನು ಉದ್ಘಾಟಿಸಿದ್ದಾರೆ. ಸೊ ನಾವು ಯಾಕೆ ಡಿಜಿಟಲ್ ಡೆಂಟಲ್ ಕ್ಲಿನಿಕ್ ಅಂತ ಹೇಳ್ತಿದ್ದೀವಿ ಅಂದರೆ, ಇದುವರೆಗೂ ಪ್ರತಿಯೊಬ್ಬ ದಂತ ಪೇಷಂಟನ್ನು ಹೇಳ್ತೀವಿ, ದಂತದ ಸಮಸ್ಯೆ ಬಳಸ್ತಿರುವ ಒಬ್ಬ ವ್ಯಕ್ತಿಗೆ ನಾವು ಬಾಯಲ್ಲಿ ಕೈ ಹಾಕಿ ಕೆಲಸಗಳನ್ನು ಮಾಡ್ತೀವಿ. ಸೊ ಅದು ಒಂದು ಕಂಬರ್ಸಮ್ ಪ್ರೋಸೆಸ್ ಆಗಿತ್ತು. ಇವಾಗ ಅದನ್ನೇ ಒಂದು ಸಣ್ಣ ಕ್ಯಾಮ್ರಾದ ಮುಖಾಂತರ ಡಿಜಿಟಲ್ ಆಗಿ ಅದನ್ನು ಮೆಜರ್ಮೆಂಟ್ ತೊಗೊಂಡು ಅದನ್ನು ಲ್ಯಾಬಿಗೆ ಕಳಿಸ್ಕೊಡ್ತೀವಿ. ನಾವೇನು ವಿಡಿಯೋ ಕಾನ್ಫರೆನ್ಸ್ ಮಾಡ್ತೀವಿ ಅದೇ ಟೆಕ್ನಾಲಜಿ ನಮ್ಮಲ್ಲಿ ಯೂಸ್ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಥರದಲ್ಲೇ ನಾವು ಡಿಜಿಟಲ್ ಮೆಜರ್ಮೆಂಟ್ ತೊಗೊಂಡು ಅದನ್ನು ಕ್ಯಾಡ್ ಕ್ಯಾಮ್ ಟೆಕ್ನಾಲಜಿ ಮುಖಾಂತರ ಹಲ್ಲುಗಳನ್ನು ರೆಡಿ ಮಾಡಿ ಅವರ ಬಾಯಲ್ಲಿ ಹಾಕುವಾಗ ನಮಗೆ ಸಿಗುವ ಒಂದು ಟೆಕ್ನಿಕಲ್ ಅನುಭವ ಇದೆಯಲ್ಲ, ಅದು ಅನುಭವಿಸಿದ ಡಾಕ್ಟ್ರಿಗೆ ಮಾತ್ರ ಗೊತ್ತು. ಏಕೆಂದರೆ ಈ ಒಂದು ಡಿಜಿಟಲ್ ಕ್ಲಿನಿಕ್ ಮಾಡಲಿಕ್ಕೆ ನಾನು ತಗೊಂಡ ವರ್ಷ 30 ವರ್ಷಗಳಿಂದ ಸತತವಾಗಿ ದುಡಿದು ಒಂದು ಡಿಜಿಟಲೈಸ್ ಮಾಡಬೇಕು ಅನ್ನೋ ಒಂದು ಸಾಹಸದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಗುರಿಯನ್ನು ಮುಟ್ಟಿದ್ದಾರೆ. ಹಾಗೆ ನಮ್ಮ ಸರ್ಕಾರ ಕೂಡ ಇದೇ ಥರ ಕ್ಲಿನಿಕ್ಗಳನ್ನು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಾಡಿದ್ರೆ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಡಿಜಿಟಲೈಸ್ ಒಂದು ಟೆಕ್ನಾಲಜಿ ಸಿಗುವ ಒಂದು ಸದುಪಯೋಗ ಆಗುತ್ತೆ. ಸರ್ ಆನ್ಲೈನ್ ಆನ್ಲೈನ್ ಅಂತ ಹೇಳಿದ್ರೆ ಇದು ಆನ್ಲೈನ್ ಸರ್ವಿಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಡೆಂಟಿಸ್ಟ್ರಿ ಇಸ್ ಅನ್ ಆರ್ಟ್ ಆ್ಯಂಡ್ ಸೈನ್ಸ್. ನಾವು ಪೇಷಂಟ್ ಬಾಯಲ್ಲೇ ಕೆಲಸ ಮಾಡಬೇಕಾಗುತ್ತೆ. ನಾವು ಎಷ್ಟು ದಂತ ವೈದ್ಯರು ಅಷ್ಟೇ ಇಂಜಿನಿಯರಿಂಗ್ ಕೆಲಸ ಕೂಡ ಮಾಡಬೇಕಾಗುತ್ತೆ. ನಾವು ಬಯೋಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಹೇಳ್ಕೊಳ್ಬೋದು ನಮ್ಮನ್ನು. ಸೊ ಆದ ಕಾರಣ
ನಾವು ಏನೇ ಟೆಕ್ನಿಕಲ್ ಸೆನ್ಸಿಟಿವ್ ವರ್ಕನ್ನ ನಾವು ಪೇಷಂಟ್ ಬಾಯಲ್ಲೇ ಮಾಡಬೇಕಾಗುತ್ತೆ. ಅದರ ನೆಕ್ಸ್ಟ್ ಎರಡನೇ ಹಂತ ಏನಿದೆ, ಅಳತೆ ತೊಗೊಳ್ಳೋದಾಗಲಿ ಅಥವಾ ಎಕ್ಸ್ರೇ ಮಾಡೋದಾಗಲಿ ಅಥವಾ ಫೋಟೋ ತೊಗೊಳ್ಳೋದಾಗಲಿ, ಇದನ್ನು ನಾವು ಒಂದು ಡಾಕ್ಯುಮೆಂಟೇಷನ್ ಥರ ಮಾಡಿ ಅದನ್ನು ನಾವು ಲ್ಯಾಬಿಗೆ ಕಳಿಸ್ಕೊಟ್ಟಾಗ ನೀವೇ ಯೋಚನೆ ಮಾಡಿ, ನಾನು ಬೆಂಗಳೂರಿಂದ ಮುಂಬೈಗೆ ಅಥವಾ ಒಂದು ಅಮೆರಿಕದ ಯಾವುದೋ ಒಂದು ಕಂಟ್ರಿಗೆ ನನ್ನ ಒಂದು ಅಳತೆಯನ್ನು, ನನ್ನ ಮೆಜರ್ಮೆಂಟನ್ನು ಕಳಿಸ್ಕೊಡ್ಬೋದು. ಅವರ ಒಂದು ಅನುಭವವನ್ನು ನಾನು ಪಡ್ಕೊಂಡು ಅದನ್ನು ನನ್ನ ಪೇಷಂಟ್ ಕೊಡ್ಬೋದು. ಸೊ ಈ ಒಂದು ಕಾರಣ ನಾವು ಡಿಜಿಟಲೈಸ್ನ ಮಾಡಿದ್ದೀವಿ. ಸರ್, ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ಸರ್ ಇವ್ರಿಗೆ, ಪೇಷಂಟ್ಗಳಿಗಿರ್ಬೋದು ಹಾಗೂ ನಿಮಗೂ ಇರ್ಬೋದು, ಎಷ್ಟು ಅನುಕೂಲ ಆಗುತ್ತೆ? ಸರ್ ನೋಡಿ, ನನ್ನ ಅನುಭವ ನನಗಿದೆ ಸರ್, ಇನ್ನೊಬ್ಬ ಡಾಕ್ಟರ್ ಅನುಭವ ಅವರಿಗಿದೆ. ಸೊ ಎಲ್ಲರೂ ಸೇರಿದಾಗ ಟೀಮ್ ವರ್ಕಲ್ಲಿ ಬರುವ ಅನುಭವಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ನಾವು ಏನಕ್ಕೆ ನಾವು ಹೊರದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಇದ್ದೀವಿ, ಅದನ್ನು ನಾವು ಇಲ್ಲೇ ಮಾಡ್ಬೋದಲ್ಲ ಸರ್. ಅವರ ಅನುಭವ ನಮಗೆ ಶೇರ್ ಮಾಡಿದ್ರೆ, ನಮ್ಮದೊಂದು ಟೀಮ್ ಗ್ರೂಪ್ ಏನಿದೆ ಅಥವಾ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ ಅಥವಾ ಟೆಕ್ನಿಕಲ್ ಗ್ರೂಪ್ ಇದೆ, ಆ ಡಾಕ್ಟರಿಗೆ ನಮ್ಮ ಒಂದು ಪೇಷಂಟ್ ಬಗ್ಗೆ ಮಾಹಿತಿ ಕಳಿಸ್ಕೊಟ್ಟಾಗ ಅವರು ಒಂದು ಅನುಭವನ ನಮಗೆ ಶೇರ್ ಮಾಡಿದಾಗ ಅದ್ರ ಬೆನಿಫಿಟ್ ನಮ್ಮ ಪೇಷಂಟ್ ಸಿಗ್ತಾ ಇದೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಡಿಜಿಟಲ್ ಡೆಂಟಿಸ್ಟ್ರಿ. ಪೇಷಂಟಿಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಖಂಡಿತವಾಗಿ ಇದು ಒಂದು ಸಣ್ಣ ಪ್ರಯತ್ನ. ಮುಂದೆ ಬರ್ತಿದ್ರೆ ಇವನ್ ಓರಲ್ ಕ್ಯಾನ್ಸರ್ನ ಮೊದಲು ಕಂಡುಹಿಡಿಯೋ ಮನುಷ್ಯನೇ ಡೆಂಟಿಸ್ಟ್. ಸೊ ಡೆಂಟಲ್ ಡಾಕ್ಟರ್ನ ಒಂದು ಮಹತ್ವ ತುಂಬ ಇದೆ. ಇದು ಬರುವ ಹೊಸ ಪೀಳಿಗೆ ಏನಿದೆ ಡೆಂಟಿಸ್ಟ್ಗೆ, ಅವ್ರಿಗೂ ಮಾದರಿಯಾಗೋದಕ್ಕೋಸ್ಕರ ಈ ಕೆಲಸ ಮಾಡಿಕೊಡ್ತೀವಿ. ಸರ್, ನಮ್ಮ ಮೊದಲನೇ ಬ್ರ್ಯಾಂಚ್ ಹೋಮ್ ಬ್ರ್ಯಾಂಚ್ ಅಂತ ಹೇಳ್ತೀವಿ, ಅದು ರಾಜಾಜಿನಗರದಲ್ಲಿದೆ, ಇಟ್ಟಮಡು ಇದೆ ಮತ್ತು ಚಿಕ್ಕಮಗಳೂರು ಇದೆ. ಇದು ಒಂದು ಡಿಜಿಟಲ್ ಕ್ಲಿನಿಕ್ನ ದಾರಿದಾನ ಮಾಡ್ತಾ ಇದೆ. ಇದು ಉದ್ಘಾಟನೆಗೆ ಯಾರು ಧನ್ಯವಾದ ಸರ್, ಇದನ್ನು ಉದ್ಘಾಟನೆಗೆ ನಮ್ಮೆಲ್ಲರ ಯೂತ್ ಐಕಾನ್ ಆದಂಥ ತೇಜಸ್ವಿ ಸೂರ್ಯರವರು ಆಗಮಿಸಿ ತುಂಬ ಒಂದು ಹೃದಯಪೂರ್ವಕವಾಗಿ ನಡೆಸ್ಕೊಂಡಿದ್ದಾರೆ.